ಇದೀಗ ಜೈಲು ಸೇರಿದ್ದಾಗಿದೆ. ನಟಿಯಾಗಿದ್ದ ಡಿಜಿಪಿ ರಾಮಚಂದ್ರ ರಾವ್ ಅವರ ಮಗಳಾಗಿದ್ದ ರನ್ಯಾ ರಾವ್ ಜೈಲು ಸೇರಿದ್ದಕ್ಕೆ ಕಾರಣ ಆಕೆಯ ಬೆಲ್ಟಿನಲ್ಲಿದ್ದ ಗೋಲ್ಡ್. ದುಬೈನಿಂದ ಬರುವಾಗ ಆಕೆಯ ಬೆಲ್ಟಿನಲ್ಲಿ 14.8 ಕೆಜಿ ಗೋಲ್ಡ್ ಬಿಸ್ಕೆಟ್ ಸ್ಮಗ್ಲಿಂಗ್ ಮಾಡಿಕೊಂಡು ಬರ್ತಿದ್ದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಅಧಿಕಾರಿಗಳು ಆಕೆಯನ್ನ ಜೈಲಿಗೆ ಹಾಕಿದ್ದಾರೆ. ವಿಶೇಷ ಅಂದ್ರೆ ಈ ಕ್ಲೂ DRI ಆಫೀಸರ್ಸ್ಗೆ ಸಿಕ್ಕಿದ್ದು ಹೇಗೆ ಅನ್ನೋದು. ಆರಂಭದ ಕಥೆಯ ಪ್ರಕಾರ ರನ್ಯಾ ಈ ಹಿಂದೆ ಏರ್ಪೋರ್ಟ್ನಲ್ಲಿ ನಮ್ಮಪ್ಪ DGP ಅಂತ ಆವಾಜ್ ಹಾಕಿ ತಪಾಸಣೆಯಿಂದ ತಪ್ಪಿಸಿಕೊಂಡಿದ್ರು. ಆಗ ಆಕೆಯ ಟ್ರಾವೆಲ್ ಹಿಸ್ಟರಿ ಚೆಕ್ ಮಾಡಿದಾಗ ಡೌಟ್ ಬಂದಿತ್ತು. ಹೀಗಾಗಿ ರನ್ಯಾರನ್ನ ಸೀರಿಯಸ್ ಆಗಿ ಚೆಕ್ ಮಾಡಿದಾಗ ಆಕೆಯ ಬೆಲ್ಟ್ನಲ್ಲಿ ಗೋಲ್ಡ್ ಸಿಕ್ಕಿತ್ತು ಅನ್ನೋ ಒಂದು ಸ್ಟೋರಿ ಹೊರಬಂದಿತ್ತು. ಆದ್ರೆ ಈಗ ಬರ್ತಾ ಇರೋ ಸ್ಟೋರಿ ಹಾಗಲ್ಲ. ಆಕೆಯ ಪತಿಯೇ ರನ್ಯಾರ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ವಿಮಾನದ ಅಧಿಕಾರಿಗಳಿಗೆ ಕ್ಲೂ ಕೊಟ್ಟಿದ್ರು ಎನ್ನಲಾಗ್ತಾ ಇದೆ. ರನ್ಯಾ ರಾವ್ ಅವರ ಗಂಡನ ಹೆಸರು ಜತಿನ್ ಹುಕ್ಕೇರಿ, ಬೆಳಗಾವಿಯವರು. ವೈಲ್ಡ್ ಫೋಟೋಗ್ರಫಿಗೆ ಹೋಗಿದ್ದಾಗ ರನ್ಯಾ ಕೂಡ ಅಕಸ್ಮಾತ್ ಆಗಿ ಸಿಕ್ಕು ಆಮೇಲೆ ಮದುವೆಯಾಯಿತು ಅನ್ನೋದು ಮ್ಯಾರೇಜ್ ಸ್ಟೋರಿ. ಆರ್ಕಿಟೆಕ್ಟ್ ಆಗಿರೋ ಜತಿನ್ ಅವರದ್ದು ಬೆಳಗಾವಿಯಲ್ಲಿ ದೊಡ್ಡ ಕುಟುಂಬವಂತೆ. UKಯ IT ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿರೋ ಜತಿನ್ ಅವರಿಗೆ ಮದುವೆಯಾದ ಮೇಲೆ ಹೆಂಡತಿಯ ನಿಗೂಢ ನಡವಳಿಕೆ ಮೇಲೆ ಅನುಮಾನ ಬಂತಂತೆ. ಆಮೇಲೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಹೆಂಡತಿಯ ಮೇಲೆ ಎಗರಾಡಿದ್ರಂತೆ. ಆಗ ರನ್ಯಾ ರಾವ್ ಅವರ ತಂದೆ ಹೆಗ್ಡೇಶ್ ಮತ್ತು ಮಲತಂದೆ DGP ರಾಮಚಂದ್ರ ರಾವ್ ಅವರು ಸಂಧಾನ ಮಾಡಿದ್ರಂತೆ. ಈ ಹೆಗ್ಡೇಶ್ ಅವರು ರನ್ಯಾ ರಾವ್ ಅವರ ನಿಜವಾದ ತಂದೆಯಾದ್ರೆ DGP ರಾಮಚಂದ್ರ ರಾವ್ ಅವರು ಮಲತಂದೆ. ಕೊನೆಗೆ ರಾಮಚಂದ್ರ ರಾವ್ ಹೆದರಿಸಿ ಬೆದರಿಸಿ ಜತಿನ್ ಹುಕ್ಕೇರಿಯನ್ನ ಸುಮ್ಮನಾಗಿಸಿದ್ರು ಅನ್ನೋ ಸ್ಟೋರಿ ಬರ್ತಾ ಇದೆ. ಇದಾದ ಮೇಲೆ ಜತಿನ್ ಹುಕ್ಕೇರಿ ಸುಮಾರು 2 ತಿಂಗಳುಗಳ ಕಾಲ ದುಬೈನಲ್ಲೇ ಇದ್ದರಷ್ಟೇ ಅಲ್ಲ, ಹೆಂಡತಿಯ ಎಲ್ಲಾ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದ್ರು. ಕೊನೆಗೆ ದೊಡ್ಡ ಮಟ್ಟದಲ್ಲಿ ಚಿನ್ನ ತಗೊಂಡು ಬರುವಾಗ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಕ್ಲೂ ಕೊಟ್ರು ಅಂತಿದೆ ಇನ್ವೆಸ್ಟಿಗೇಷನ್ ಸ್ಟೋರಿ. ಈಗ DRI ಅಧಿಕಾರಿಗಳು ರನ್ಯಾ ರಾವ್ ಅವರ ಒಂದೊಂದು ಹೆಜ್ಜೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ರನ್ಯಾ ರಾವ್ ಅವಳಲ್ಲಿದ್ದ 39 ಫಾರಿನ್ ವಾಚ್ಗಳು, ಅವು ಅವರಲ್ಲಿಗೆ ಬಂದಿದ್ದು ಹೇಗೆ ಅನ್ನೋದನ್ನೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ರನ್ಯಾ ರಾವ್ ಅವರೀಗ ಜೈಲು ಸೇರಿದ್ದೂ ಆಗಿದೆ. ಆದ್ರೆ ಈ ಕ್ಷಣದವರೆಗೂ ರನ್ಯಾ ರಾವ್ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದ್ರ ರಿಯಲ್ ಸ್ಟೋರಿ ಹೊರಬಂದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.